لا حي ولا إله إلا الله والله أكبر ولا قوة إلا بالله العلي العظيم أعوذ بالله بسم الله الرحمن الرحيم الفاتحة الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين إذا أردت من نسجي فجعل قصبي مقوله أعوذ بالله بسم الله الرحمن الرحيم اللهم صل على سيدنا محمد وعلى سيدنا محمد وبارك جैसे बरकत में नाज़िल शांति ये पहत तो मटा इन सहाने का हुआ लफ्तर बिस्मिल्लाहिर्रहमानिर्रहीम अल्लाहुम सल्ली अला सय्यिदिना मुहम्मद व अला सय्यिदिना मुहम्मद ಶಾಂತಿಯಿಂದ ಕಾರ್ಯಕ್ರಮ ಇದು ನೆರವೇರಿಸಬೇಕು सुभान की रोज करो दिन ಕಡಿಪಟ್ಟಣ ತಕೋರಣ ಕಡಿಪಟ್ಟಣ ತಕೋರ ಎತ್ತರಿಸ್ರಿ ಎತ್ತರಿಸಿ ಹಾಕ್ಬೇಕ ಹೋರಿ ಅದನ್ನ ಬಿಂದಿಗಿನ ಮಾಬು ಸುಬಾನ್ ಕಿ माबू सुभान की 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 दोस्त हो दे लालसवली की दोस्त हो दे लालसवली की दोस्त हो दे अंगे अंगे मैं तो दीन हाक्रे लाल साहब देश की होते ಕೈ ಬಿಡ್ರಿ ನೀವು ಕೈ ತೆಗೀರಿ माबू सुभान की माबू सुभान की माबू सुभान की माबू सुभान की सुभान की दोस्त लालसवली की दोस्त लालसवली की दोस्त हसन हसन की दोस्त हसन हसन की दोस्त ಫೋನ್ ಸೈಲೆಂಟ್ ಮಾಡ್ರ ಸೈಲೆಂಟ್ ಮಾಡಿ ಕುಂಬಳಾವತಿ ಸಂಪೋಯ್ತಪ್ಪ ತಂಪು ಕೊಡ್ದಪ್ಪ ಮತ್ತೆ ತಂಪು ಕೊಡ್ರಿ ಸಂಪತಿ ಏಯ್ ಆಫ್ ಮಾಡ್ರು ಇದರಂತೆ ವರ್ಷ ನಿತ್ಯ ನಿಯಮ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕ. ಇದು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬ್ ಅಲಿ ಕುದುರೆ ಕೈಲಿಂದ ಇದು ಉದ್ಭವ ಆಗೈತಿ. ಎಲ್ಲಿಯಾದ್ರೂ ನನ್ನ ಹೆಸರಿಗೆ ಧಕ್ಕಿ ತರಬೇಡ್ರಿ, ಕರೆಕ್ಟ್ ನಡ್ಕೋಬೇಕ. ಗಂಧ ಕೊಟ್ಟು ಹುಡುಗ ಊದಿ ಕೊಡ್ರಿ ಇಲ್ಲಿ.
ಭಿಕ್ಷಾಕ್ರಿ ಸಿದ್ದಪ್ಪನಾರ ಅದ್ರಾಗ ಐತಿಲ್ರಿ ಬೂದಿ ಬಿಚ್ಚಿದ್ ಐತಿಲ್ಲ ಬಿಚ್ ಕೊಟ್ಬಿಡ್ರಿ ಬಿಚ್ ಕೊಡ್ರಿ ಒಂದ್ ಹಚ್ಚಿ ಬಿಚ್ಚಿಡ್ರಿ ಇದರಂತೆ ವರ್ಷ ಭದ್ರವಾಗಿ ಮಡೂಡಿಲಿಂದ ಮಾಡಿಕೊಂಡು ಹಾದಿ ಎಲ್ಲಾ ತರದಿಂದು ನಿನ್ನ ಮನಿ ಮ್ಯಾಗ ನಂಬುದು ನೆದರಿರ್ತದೆ. ಇರ್ಬೇಕ್ರಿಪ್ಪ ಮತ್ತೆ ಏನ್ ಸಣ್ಣ ಮಕ್ಕಳು ಏನ್ ಬಾಳ ಕಷ್ಟದೊಳಗದೆ ನೋಡ್ರಪ್ಪ. ನಾ ಏನ್ ಹೇಳಕತ್ತೀನಿ, ಈ ವರ್ಷ ಗಂಧ ಕೊಟ್ಟಿಯಲ್ಲ, ಮುಂದಲು ಊರು ಸಣ್ಣೂರಾಗ ನಿನ್ನ ಪಾಲಿಗೆ ನಾವು ಇರ್ತೀವೋ ಇಲ್ಲೋ ಅಷ್ಟ ಪರೀಕ್ಷೆ ಮಾಡ್ಬೇಕು. ದುಡಿಬೇಕು. ದುಡಿತೀನಪ್ಪ. ಈ ಲಾಲ್ ಸಾಬ್ ಒಲಿಗೆ ಏನ ದುಡಿಮಿ, ನಂಬಿಕೆ. ಈ ವರ್ಷ ಎಲ್ಲಾದು ಗಂಧದ್ದು ಬಂತು, ಇದು ಉರ್ಸಿಂದು ಬಂತು. 2 ವರ್ಷ ವಿಳಾಸ ಹಾಕಿ ಕೊಟ್ಟಾನ, ತೋರ್ಸ್ಯಾನ. ನಾನು ಬಂದು ಆಶೀರ್ವಾದ ಮಾಡೀನಿ. ಇದರಂತೆ ವರ್ಷ ವರ್ಷ ಮಾಡಿಕೊಂಡು ಒಕ್ಕಟ್ಟಾಗಿ ಮಾಡ್ಕೊಂತು ಹೋದ್ರೆ ನೀನ್ ನಡೆಸ್ಕೊಡೋಕಪ್ಪ. ನಾನು ನಡೆಸ್ತೇನೆ, ಏನು ತೊಂದರೆ ಬರೋದಂಗ ನಡೆಸ್ಕೊಡ್ಬೇಕು. 5 ವರ್ಷ ನಿನ್ನ ಕುದುರೆಲಿ ಹಾಕಬೇಕು. ನಾ ಈಗ ಹೇಳಿ ಕೊಟ್ಟೇನಿ. ಯಾಜ 5 ವರ್ಷ ನಿನ್ನ ಕುದುರೆ ಬರಬೇಕು, ಇಲ್ಲಿ ಕಟ್ಟಿ 5 ವರ್ಷ ದೀಪ ಹಚ್ಚಬೇಕು. 5 ವರ್ಷ ಅನ್ನೂರಾಗ 5 ವರ್ಷ ಸಾತ್ನ ಅಂದ್ರೆ ಹೆಂಗ್ ಮಾಡ್ತೀರಪ್ಪ? ನೀ ಕಾಪಾಡ್ಕೋಬೇಕು. ಅದನ್ನ ಬೇಡ್ಕೊ. ಏನು ಹೊರ್ತಾನಿಲ್ಲ ಆ? ನನ್ ಬೇಡಪ್ಪ ನೀನು. ಇಲ್ಲಿ ಕೇಳ, ನಿನ್ನ ಕುದುರೆ ನೀನ ಕಾಪಾಡ್ಕೋಬೇಕು. ಏ ಮುಟ್ಬೇಡ್ರಿ, ಯಾರು ಮುಟ್ಬೇಡ್ರಿ. ಎಣ್ಣೆ ಹಾಕ್ರಿ, ಎಣ್ಣೆ ಹಾಕ್ರಿ. ಸ್ವಲ್ಪ ಊರ್ದು ಹಾಕ್ಬಿಡ್ತಾರ್ರಿ. ಬಾಳ ಎತ್ತರದಿಂದ ಕಾಯ್ಬೇಕದನ್ನ ದೀಪ. ದೀಪದ ಮ್ಯಾಗ ಲಕ್ಷ್ಯ ಇಡ್ಬೇಕ. ಹೇಳ್ಯಾನ, ಒಂದು ಚಮಚೆ ಎಣ್ಣೆ ಹಾಕೊಂಡು ತಯಾರು ಮಾಡಿ ಇಟ್ಕೋರ್ಪ. ಸಣ್ಣ ಚಮಚ ಕೊಡ್ರಿ, ಅಜ್ಜನ ಕೈ ಕೊಡ್ರಿ. ಕೈ ತೋರಿ ಇನ್ನೇನ್ ಹೇಳಿ ನಾನು 2 ನುಡಿ ಹೇಳಿ ನಾ ಅಷ್ಟ ಹೋಗವ. ಈಗ ಹೇಳಿನಿ ಎಲ್ಲ ಸಂಪೈತಿ, ಯಾವ್ದಕ್ಕೂ ಕೊರತೆ ಮಾಡಿ ಕೊಡುದಿಲ್ಲ. ಆದ್ರೆ ಈ ಕುಂಬಳಾವತಿ ಗ್ರಾಮದವರು ಗ್ರಾಮ ದೇವತಿ ಮ್ಯಾಗ ಈ ಲಾಲ್ಸಾ ಬೋಲಿ ಮ್ಯಾಗ ಎಷ್ಟು ಬಿದ್ದು ನೀವು ನಡ್ಕೊಂತೀರಿ ಅಷ್ಟ ನಿಮ್ಮ ಮಂಟನಕ್ಕೂ ಸುಖ, ಊರಿಗೆ ಸುಖ, ಎಲ್ಲಾ ತರದಿಂದ ಸಂಪ. ಸ್ವಲ್ಪ ಹಾಕ್ರಿ, ಅದ್ರ ಮ್ಯಾಗ ಹಾಕ್ರಿ. ಸೀಟ್ ಬಿಚ್ಚಿಡ್ರಿ, ನೀವು ಹೆಂಗ್ ಮಾಡ್ತೀರಿ ನೀವು? ಸೆಲೆಕ್ಟ್ ಮಾಡ್ರು. ಬರ್ರಿ ಬಡ ಬರ್ರಿ. ಕೊಡ್ರಿ, ಸ್ವಲ್ಪ ಹಾಕ್ರಿ. ಕೊಡ್ರಿ. ಇದು ಯಾರಿಗೆ ಹಂಗಾರ ಚೀಟ್ ಹೋಗಿರ್ತೈತಿ. ದುಡಿಮೆ ಯಾರಿಗೆ ಬಿಡುಗಡಿಲ್ಲ. ಯಾರು ತಪ್ಪಿಸ್ತೀರಿ ಅವ್ರಿಗೆ ಮಾತ್ರ ಶಿಕ್ಷಾ ಕೊಡುದು. ಏನ್ ಹೇಳಿ ಹೋಗಪ್ಪ, ಇದು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬ್ ಅಲ್ಲಿ ಕುದುರೆ ಅಂದಿರಿ. ಎಷ್ಟ ಐಸಿರಿ ಮಾಡ್ತೀರಿ ಅಷ್ಟು ನಿಮ್ಮ ಊರಿಗೆ ಐಸಿರೆ, ನಿಮ್ಮ ಮಣಿತಾನಕ್ಕೆ ಐಸಿರಿ ಕೊಡ್ತೀವಿ. ಸಾಬೋಲಿ ಕುದುರೆ ಈಗ ನೀರ್ ಹೊತ್ಕೊಂಡ್ ಬಂತಲ್ಪ, ಬರ್ನೆತ್ತಿಲ್ಲೇ ನನಗ್ ಬರಂಗಿಲ್ಲ. ಪದ್ಧತಿ ಬಿಟ್ಟು ಮಾಡಿದ್ರೆ ನಾ ಇರುದಿಲ್ಲ. ಅವನು ಕೂಡ ಜಳಕ ಮಾಡಕ್ ಕರ್ಕೊಂಡು ಬರುವವರು ಕೂಡ ತಲೆ ಮ್ಯಾಗ ಹಜರತ್ ಮಾಬು ಸುಬಣ್ಣರ ಇದು ಕರಮತ.
ಗಂಧ ತರ್ತೀರಪ್ಪ. ಗಂಧ ತರುವಾಗ ಚಪ್ಪಲ್ ಗಾಲಿಲೆ ಗಂಧ ಬಂದತಿ ನಿನ್ನೆ. ಇದು ಒಂದು ವರ್ಷ ಎತ್ತರ ಹೇಳಕತ್ತೀನಿ ನಾನು. ಗಂಧ ತರ್ಬೇಕಾದ್ರ ಚಪ್ಪಲ್ ಗಾಲಿಲೆ ತರ್ಬಾರ್ದು. ಆ ಗಂಧದ ಅವ್ರನ್ನ ಬಿಟ್ಟು ನಿಮ್ಗೆ ಚಪ್ಪಲ್ ಬಿಡಲಾರ್ದ ನಡೆಯಕ್ ಬರಲ್ಲ ಅಂದ್ರ ದೂರ ಇರ್ಬೇಕು. ಇದನ್ನ ನೀವು ಪಾಲಿಸುವಂತ ಹೋದ್ರೆ ನಿಮಗ್ ಸುಖ ಐತಿ. ಪಾಲಿಸ್ತೇವೆ ಅಂತ ಹೇಳ್ರಿ. ಆ ನಿನ್ನೆ ಸುಟ್ಟು ಒಂದು ಇಲಾದ ಹುಡುಗ ನೋಡ್ರಿ ಅದೇನೈತಿ ಏಯ್ ಅಲ್ಲೇನಾರ ಅಲ್ಲೇ ಹೇಳಕ್ ಹೋಗ ಭಾಳ ಹಸು ಆಗೈತೆ ಅಂತ ನೋಡೋ. ನಿಮ್ಮ ಸೇವಾ ಐತಿ, ನಿಮ್ಮ ಮನ್ಯಾಗ ಅದೀವಿ ನಾವು. ಹೌದೈತ ಹೌದು ಈಗ ಮುಂದಿರೋ ಕಲೆ ನಿನಗ ಕೈ ಹಚ್ಚಿವಿ. ಹೌದು ನಿಮ್ಮ ಅಪ್ಪ ಮಾಡ್ತಾನೆ ಸೇವಾ. ಹೌದು ಈಗ ಮುಂದಿರೋ ಕಲೆ ಆಯ್ತು. ನಿನಗ ತಗೊಳಾಕ ನಿನ್ನ ಕುದುರೆ ಮಾಡ್ಕೋಬೇಕಂತೇಳಿ ಕಾಡಕತ್ತೀವಿ. ಆಯ್ತು ಬಾಳ ಎತ್ತರ. ಇನ್ನೊಂದು ದುರಾಶೆಕ್ಕ ನೀನು ಏನ್ ಹೇಳಕತ್ತೀನಿ ಅದು ಸಲ್ಲುವುದಲ್ಲ. ನಾವು ದುರಾಸೆಗೆ ಬೀಳಲ್ಲ. ಆ ದಾರಿ ಒಳಗ ನಡಿಬೇಡ್ರಿ, ನಡಂಗಿಲ್ಲ. ನಂಬಿಕೆ ಒಂದು ನಡ್ಕೊಂಡು ನಡ್ಕೋರಿ. ಎಲ್ಲಾ ತರದಿಂದ ಇನ್ನ 2 ವರ್ಷ, ಆಯ್ತು ಇನ್ನು 2 ವರ್ಷ ಆಗಿಲ್ಲ, 3ನೇ ವರ್ಷಕ್ಕೆ ನಿನ್ನ ಕುದುರೆ ತಗೊಂತೀನಿ ನಾನು. ಕೃಷಿ ಹಾಕೋರಿಲ್ಲ ಯಾರನ್ನ ನೆನೆಸ್ತೀರಿ ನೋಡ್ರಿ ಸರ್. ಯಾರು ನೋಡಿದ್ರು ಕಾಯಂ ಸೇವಕರು ಅದು ಒಂದು ದುಡುಕಿನ ಮತ್ತ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ಬಂದ್ವಿ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಒಳಗೆ ಕುಂಬಳಾವತಿ ಎಂಬ ಗ್ರಾಮಕ್ಕೆ. ಇಲ್ಲಿ ಶ್ರೀ ದೊಡ್ಡ ಲಾಲಾ ಸಾಬ್ ಓಲಿ ಅವರ ಎರಡನೇ ವರ್ಷದ ಉರ್ಸ್ ನಡೆಯಾಕತೈತಿ. ಬರ್ರಿ ಇಲ್ಲಿ ಇರ್ತಕ್ಕಂಥ ಭಕ್ತರನ್ನ ಕೇಳುವಂತ ಇಲ್ಲಿ ಮಹಿಮೆ ಏನೈತಿ ಹಾಗೂ ಪವಾಡಗಳು ಏನದಾವು, ಇಲ್ಲಿ ಬರ್ತಕ್ಕಂಥ ಜನರ ಸಂಖ್ಯೆ ಎಷ್ಟೈತಿ ಎಲ್ಲ ಕೇಳೋಮಂತ ಬರ್ರಿ. ಪ್ರಿಯ ವೀಕ್ಷಕರೇ, ಇಲ್ಲಿ ಭಕ್ತರದ್ರ ಬರ್ರಿ ಅವ್ರು ಕೇಳೋಮಂತ. ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವ ಊರು ಅಣ್ಣ? ಚಿಕ್ಕಮೇಗೇರಿ, ಯಲಬುರ್ಗಾ ತಾಲೂಕು. ಯಲಬುರ್ಗಾ ತಾಲೂಕು ಚಿಕ್ಕಮೇಗೇರಿ. ಚಿಕ್ಕಮೇಗೇರಿನಾ? ಇಲ್ಲಿ ಬರ್ಲಿಕ್ಕಂತ ಎಷ್ಟು ದಿವಸ ಆಯ್ತು? 1 ವರ್ಷ ಆಯ್ತ್ರಿ. 1 ವರ್ಷ ಆಯ್ತು. ನೀವು ಇಲ್ಲಿ ಬಂದ ಆದ್ಮ್ಯಾಗ ನಿಮ್ಗೆ ಏನ್ ಬದಲಾವಣೆ? ತುಂಬಾ ಬದಲಾವಣೆ ಕಂಡಿವಿ ನಾವು. ಸುಮಾರು ಬದಲಾವಣೆ ಕಂಡಿವಿ. ದೇವ್ರು ನಮ್ಗೆ ಪಾಡ್ ಐತಿ. ಪಾಡ್ ಇದ್ದಲ್ಲಿ ನಮ್ಗೆ ಒಳ್ಳೇದಾದಲ್ಲೇ ನಾವು 1 ವರ್ಷದಿಂದ ನಡ್ಕೊಂತ ಬರ್ತೀವಿ. ಇಲ್ಲಿ ಫೇಲ್ ಅನ್ನೋದು ಯಾರು ಭಕ್ತರು ಬಂದ್ರು ಫೇಲ್ ಅನ್ನೋದು ಇಲ್ಲ. ಎಲ್ಲರೂ ಭಕ್ತರು ಕಷ್ಟ ಪರಿಹಾರ ಆಗ್ಯಾವ. ಹಂಗಾಗಿ ಭಕ್ತರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತದೆ. ಇಲ್ಲಿ ಮುಂದೆ ಬರ್ತಕ್ಕಂಥ ಭಕ್ತರಿಗೆ ಏನ್ ಹೇಳ್ತಾರೆ? ಬರ್ರಿ, ನಿಮ್ ಕಷ್ಟ ಇದ್ರ ಏನೋ ಮನಿ ಪ್ರಾಬ್ಲಮ್ ಇರ್ಲಿ, ಎಂತದ ಪ್ರಾಬ್ಲಮ್ ಇರ್ಲಿ, ಬರ್ರಿ. ಬಂದಪ್ಪ ಅಂದ್ರೆ ಇಲ್ಲಿ ಅಜ್ಜಾರು ಒಳ್ಳೆ ಇದನ್ನ ಹೇಳ್ತಾರ, ಹೇಳ್ಕಿ ಚಲೋ ಹೇಳ್ತಾರ. ನಿಮ್ ಕಷ್ಟ ಪರಿಹಾರ ಆಗತ್ತ. ಬರ್ರಿ ಇಲ್ಲಿ ನಡ್ಕರಿ ದೊಡ್ಡ ಲಾಲಾ ಸಾಬ್ಗ ಕುಂಬಳಾವತಿಗೆ ನಡ್ಕರಿ. ನಿಮ್ ಕಷ್ಟಗಳನ್ನ ಬಗೆಹರಿಸಂದ್ ಈಡೇರ್ಸಂದ್ ಎಲ್ಲ ಸುಖವಾಗಿರ್ರಿ. ನೀವು ಇಲ್ಲಿ ಬರಾಕ್ಲಿಂತಾಗ್ಲಿದ್ದಾನೋ ಜನಸಂಖ್ಯೆ ಜಾಸ್ತಿ ಆಗಿತ್ತು ಅಥವಾ ಕಮ್ಮಿ ಆಗೈತಿ? ತುಂಬಾ ಜಾಸ್ತಿ ಆಗಿದ್ದೇನೆ. ಯಾಕಂದ್ರೆ ಇಲ್ಲಿ ಬಂದಂತ ಭಕ್ತರು ಯಾವ ಒಂದು ಫೇಲ್ ಅನ್ನೋದು ಹಿಸ್ಟ್ರಿ ಒಳಗ ಇಲ್ಲಲ್ಲ. ಯಾರು ಬಂದ್ರು ಭಕ್ತರು ಮತ್ತೆ ಒಬ್ಬ ಭಕ್ತಂದು ಸರಿಯಾಗದ್ರಾಗ ಮತ್ತೆ ಅವರಿಂದ 4 ಮಂದಿ ಕರ್ಕೊಂಡ್ ಬರ್ತಾರೆ, ಇಲ್ಲಿ ಚಲೋ ಆಗತ್ ಬರ್ರಿ ಅಂತಂದು. ಹಾಗೆ ಇಲ್ಲಿ ಜನ ಎಲ್ಲಾ ತರ ಇದನ್ನ ಮಾಡ್ಕೊಂಡು ಈಗ ಬಹಳ ಜನಸಂಖ್ಯೆ ಜಾಸ್ತಿ ಆಗಿದೆ. ಈಗ ನೀವು ಇಲ್ಲಿ ಕಣ್ಣಾರ ನೋಡಿರ್ತಕ್ಕಂಥ ಯಾವ್ದಾರ ಒಂದು ಪವಾಡ ಇದ್ರೆ? ಸುಮಾರು ನೋಡಿದ್ದೀವ್ರಿ, ಒಂದಲ್ಲ ಎರಡಲ್ಲ. ದವಾಖಾನೆಗ ಡಾಕ್ಟರ್ ಡೇಟ್ ಕೊಟ್ಟಿದ್ವೆಲ್ಲ, ಇಂಥ ದಿವಸ ಡೆತ್ ಆಕಾರ ಅಂತಂದು ಕಳಿಸಿದ್ವು. ಇಲ್ಲಿ ಬಂದಂತ ಭಕ್ತರು ಬದುಕ್ಯಾರ. ಇಲ್ಲಿ ವಾಪಸ್ ಒಂದು ವಿಜ್ಞಾನಕ್ಕೆ ಚಾಲೆಂಜ್ ಆಗಿ ಪವಾಡ ಮಾಡಿ ತೋರ್ಸ್ಯಾನಿತ್ತು. ಇದು ಎಲ್ಲೈತ್ರಿ? ಯಾವ ಊರು? ಕುಷ್ಟಗಿ ತಾಲೂಕು, ಕುಂಬಳಾವತಿ ಗ್ರಾಮ, ಜಿಲ್ಲಾ ಕೊಪ್ಪಳ. ಇವ್ರ ಅಜ್ಜರ ಹೆಸರೇನ್ರಿ? ದ್ಯಾಮಣ್ಣಜ್ಜರು. ಇವ್ರು ದೊಡ್ಡ ಲಾಲಾ ಸಾಬ್ ಅಜ್ಜ ಅಂತ, ಮುದುಕಪ್ಪ ಅಜ್ಜರು ಅವರು ದೊಡ್ಡಪ್ಪರು. ಈಗ ಅವ್ರು ದೊಡ್ಡ ಲಾಲಾ ಸಾಬ್ ಅಂತ ಸ್ವಾಮಿಗಳು ಅವರು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ರಿಗೂ ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಶಾಣಮ್ಮ ಬಾಚಲಪ್ಪರ ಅಂತ್ರಿ. ನಮಗ ಭಾಳ ಬಡತನ ಐತ್ರಿ, ಭಾಳ ಬಡತನ ಐತ್ರಿ. ಇಲ್ಲಿ ಬರಕ್ಕಿಂತ ನೀವು ಎಷ್ಟು ವರ್ಷ ಆಯ್ತು? ನಾವು ಬರಕತ್ತಿ 8 ವರ್ಷ ಆತ್ರಿ. ಇಲ್ಲಿ ಯಾವ ಕಾರಣಕ್ಕೆ? ಯಾವ ಕಾರಣಕ್ಕಂದ್ರ ನಮ್ಗೆ ಆರಾಮ ಇದ್ದಿಲ್ರಿ. ನಮ್ಮ ಮನೆಯವ್ರು ತೀರ್ಕೊಂಡಿದ್ರು, ಆರಾಮ ಇದ್ದಿಲ್ರಿ. ಭಾಳ ಬಡತನ ಐತ್ರಿ ನನಗೆ. ಬಡತನ ಬಗ್ಗೆ ನಾನು ಅಜ್ಜನ ಅಲ್ಲಿ ಕೇಳಕ್ಕೆ ಬಂದಿದ್ದೀನಿ ರೀ. ಕೇಳಕ್ಕೆ ಬಂದ್ರೆ ಅಜ್ಜ ಅವರು ಹಿಂಗಮ್ಮ ನಡ್ಕೋರಿ ಎಲ್ಲ ಚಲೋ ಆಗತ್ತಂದ್ರು.
ಎರಡು 3 ವರ್ಷ ನಡ್ಕೊಂಡಿನ್ರಿ. ನಡ್ಕೊಂಡು ಆಮೇಲೆ ನಮಗೆ ಬಡತನ ಚಂಡಾಡ್ರಿ ಅಜ್ಜಾರ್ ಅಂತ ತಾತಗ ಬೇಡ್ಕೊಂಡಿವ್ರಿ. ಬೇಡ್ಕೊಂಡಾರ ನನಗೆ ದುಡ್ಕೊಂಡಾರ ನಾನು ಎತ್ತಿ ಹಿಡಿತೀನಮ್ಮ ಎಂದು ಕೈ ಬಿಡುದಿಲ್ಲ ಅಂದಾರ ಅಜ್ಜರು. ಇಲ್ಲಿ ಬಂದು ನಿಮ್ಗ ಎಷ್ಟ್ ದಿನಕ್ಕ ನಿಮ್ ಕಷ್ಟ ಪರಿಹಾರ ಆತು? ನಮ್ಗ್ 1 ವರ್ಷದಾಗ ಪರಿಹಾರ ಆತ್ರಿ. 1 ವರ್ಷದಾಗ ಪರಿಹಾರ. ಇಲ್ಲಿ ಮುಂದ್ ಬರ್ತಕ್ಕಂತ ಭಕ್ತರಿಗೆ ನೀವೇನ್ ಹೇಳ್ತೀರಿ? ನೀವೆಲ್ಲ ಕಷ್ಟ ನಿಮ್ಗ್ ಪರಿಹಾರ ಆಗೈತೆ. ಇಲ್ಲಿ ಮುಂದ ಅಜ್ಜಗ್ ಬರೋ ಭಕ್ತರಿಗೆ ನೀವೇನ್ ಹೇಳ್ತೀರಿ? ಏನ್ ಹೇಳ್ತೀರಿ ಅಂದ್ರೆ ಎಲ್ಲರೂ ದುಡ್ಕೋರಿ, ಶ್ರಮ ಪಟ್ಟು ಭೂಮಿಗೆ ಹೆಂಗ್ ದುಡ್ತೀವಿ ಅದ್ರಂತಾಗ ಅಜ್ಜರಿಗೆ ದುಡ್ಕೋರಿ, ಆ ಫಲ ಕೊಡ್ತಾನ್ರಿ. ದುಡಿಲಿಲ್ಲ ಅಂದ್ರ ಯಾರಿಗಿ ಫಲ ಇಲ್ಲ. ದುಡಿದ್ರ ನಮಗ್ ಫಲ. ಆತಗ ಶ್ರಮ ಪಟ್ಟು ದುಡಿದ್ರ ನಮ್ಗೆ ಎಂದಾರ ಒಂದಿನ ಫಲ ಕೊಡ್ತಾನ. ಎಂದು ನೆಂಬಿದಾರ್ನಿ ಅಂದು ಕೈ ಬಿಡ್ದಿಲ್ಲ ಅಂತ ಹೇಳ್ಯಾರ್ರಿ. ನೆಂಬಿದಾರ್ನಿ ಎಂದು ಕೈ ಬಿಡಾರಲ್ರಿ ಅವ್ರ ಅಜ್ಜಾರ್. ಇಲ್ಲಿ ಅಜ್ಜರ್ ಏನಾದ್ರು ಭಕ್ತರು ದುಡ್ಡು ಇಸ್ಕೊಳೋದು ಇಲ್ರಿ, ಹಂಗ್ ಮಾಡೋದು ಏನಾರ ಮಾಡೋದು? ಏನಿಲ್ರಿ. ಆ ದುಡ್ಡಿನ ಬಗ್ಗೆ ಇಲ್ರಿ. ನಮಗ್ ಬೇಕಾದ್ರ 10 ರೂಪಾಯಿ ಹಾಕ್ಬೋದು, ಸಾಕಾದ್ರಂದ್ರ ನಮ್ ಭಕ್ತಿಲಿಂದ ನಾವ್ ಸುಮ್ನೆ ಹೋಗ್ಬೋದು. ರೊಕ್ಕಕ್ಕ ರೋಜಿಗೆ ಆಸೆ ಬೆಳೆಯವ್ರ ಅಲ್ಲ ಅವ್ರು. ನಾವು ದುಡ್ಕೊಂಡ್ರ ನಮಗ್ ಬೇಕಾದ್ರ 10 ರೂಪಾಯಿ ಹಾಕ್ಬೋದು, ಇಲ್ಲದ ಹೋಗ್ಬೋದು. ರೊಕ್ಕ ರುಜಿ ಏನು ಬೇಕಂತ ಕೇಳಿದವ್ರುನು ಅಲ್ಲ ಅವ್ರು. ಇಲ್ಲಿ ಬರಕ್ಕಿಂತ ಬಾಳ ವರ್ಷ ಆಯ್ತು. ಇಲ್ಲಿ ನಿಮ್ ಕಣ್ಣಿದ್ರಿಗೆ ಏನೇನ್ ಪವಾಡಗಳು ನಡೆದವ? ಅಜ್ಜನ್ ಪವಾಡ ಬಾಳ ಅದಾವ ಅಂತ ಹೇಳ್ತಾರ. ನಿಮ್ಗೆ ಏನ್ ಕಣ್ಣಿದ್ರಿಗೆ ನಿಮ್ಗೆ ಏನ್ ಪವಾಡ? ನೋಡ್ರಿ, ನಮಗ್ ಗೊತ್ತಿದ್ದನ್ಕರ ನಿರಾರವಾಗಿ ಏನಾದ್ರು ಒಂದು ಸಾಯಿ ಹಣ ಬಂದಾರಪ್ಪ ಅಂದ್ರ ಅವ್ರ ನೆತ್ ನಿಂದ್ರಸ್ಯಾರ. ಇವತ್ತು ಹೊಲದಲ್ಲಿ ಭೂಮಿಯಲ್ಲಿ ನೀರಿಲ್ಲ ಅಂದ್ರೂ ಭೂಮಿಗೆ ನೀರ್ ಕೊಟ್ಟವ್ರ. ನಮ್ದು 3 ಎಕರೆ ಜಮೀನ್ ಐತ್ರಿ. 3 ಎಕರೆದಾಗ 3 ಇಂಚ್ ನೀರ್ ಕಿತ್ತೈತ್ರಿ. ಅವರು ರಾತ್ರಿಲೇ ಪಾಯಿಂಟ್ ಮಾಡಿ, ನಾವೇನ್ ಇರ್ಲಾರ್ದಾಗನು ಪಾಯಿಂಟ್ ಮಾಡಿ ತಾವಲ್ಲಿ ನಿಂತು ಬೋರ್ ಹಾಕ್ಸಿ 3 ಇಂಚ್ ನೀರ್ ಕಿತ್ತಿಸ್ಯಾರಿ. ಆತನ್ಲಿದ್ದ ನಾವು ಭಾಳ ಒಳ್ಳೇದಾಗೈತ್ರಿ. ಮುಂದಾದ್ರೂ ಭಕ್ತರು ನೀವು ದುಡ್ಕೊಂಡ್ರು ಒಳ್ಳೇದಾಗತ್ತಂತ ನಾ ಬೇಡ್ಕೊಂತೀನ್ರಿ. ಮತ್ತೇನು ನಿಮ್ ಹೊಲ್ದಾಗ ಎಷ್ಟೇ ಬೋರ್ ಹಾಕ್ಸಿದ್ರೆ ನೀರ್ ಕಿತ್ತಿದ್ದಿಲ್ಲ. ಇವತ್ತು ಅಜ್ಜ ಪಾಯಿಂಟ್ ಮಾಡಿಂದ ನೀರ್ ಕಿತ್ತೈತಿ. ಹ್ಞೂನ್ರಿ. ಮೊದ್ಲ ನಾವ್ 5 ಬೋರ್ ಹಾಕ್ಸಿದ್ದೀವ್ರಿ, ಒಟ್ಟ ನೀರ ಆಗಿದ್ದಿಲ್ರಿ. ಈ ಅಜ್ಜನ ಬೆನ್ನಿಗೆ ಬಿದ್ದ ಮೇಲೆ 3 ಇಂಚ್ ನೀರ್ ಆಗೈತ್ರಿ. ನಮ್ಗ 3 ಇಂಚ್ ಆಗೈತ್ರಿ. ನೋಡಿ, ಮುಂದೆ ಬರ್ತಕ್ಕಂತ ಭಕ್ತರು ಇವ್ರ ಹೊಲ್ದಾಗ ಎಷ್ಟೇ ಬೋರ್ ಹಾಕ್ಸಿದ್ರು ನೀರ್ ಕಿತ್ತಿದ್ದಿಲ್ಲ ಅಂತ ಅಜ್ಜ ಮಾಡಿದ ಪಾಯಿಂಟ್ ನೀರ್ ಕಿತ್ತು ಇವತ್ತು ಅಜ್ಜನ ಪವಾಡ ಏನಂತಂದು ತಿಳಿದೈತಿ. ಇಲ್ಲಿ ಯಾರೇ ಬರ್ಲಿ ಮುಂದ ಭಕ್ತರು ಬಂದ್ರು ಆ ಅಜ್ಜ ಎತ್ತಿಡ್ತಾನೆ ಅಂತ ಹೇಳ್ಬೋದು.